ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತು ಸಂಜೆಯಿಂದ ನಾನು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಮಗಳು ಹೋಮ್ವರ್ಕ್ ಎಲ್ಲ ಮುಗಿಸಿ ಆದಮೇಲೆ ನಾವು ಅಮ್ಮನ ಮನೆಗೆ ಬಂದಿದ್ವಿ. ಅಮ್ಮನ ಮನೆಯಲ್ಲಿ ಅವಳು ಈ ರೀತಿಯಾಗಿ ಆಟ ಆಡ್ತಾಯಿದ್ಲು. ಒಂದು ಸಾರಿ ನಮ್ಮಮ್ಮ ಈ ರೀತಿ ಆಟ ಆಡಿಸಿದಾರೆ ಅವಳಿಗೆ. ಹಾಗಾಗಿ ಮತ್ತೆ ಆಟ ಆಡಿಸು ಅಂತ ಹೇಳಿ ಕೇಳಿದ್ಲು. ಹಾಗಾಗಿ ಆಟ ಆಡಿಸ್ತಾಯಿದ್ರು. ನಮ್ಮಮ್ಮ ಇದನ್ನು ಮೊಬೈಲಲ್ಲಿ ನೋಡಿದ್ರಂತೆ. ಅವಳು ತುಂಬಾ ಖುಷಿ ಆದಳು ಈ ರೀತಿ ಆಟ ಆಡೋದಕ್ಕೆ. ಸಾಕಷ್ಟು ಸಾರಿ ಆಡಿದ್ಲು. ಕೆಲವೊಂದು ಬೀಳಲಿಲ್ಲ, ಬೀಳದೇ ಇರೋದನ್ನು ತಗೊಂಡು ಮತ್ತೆ ಹಾಕೋಕ್ಕೆ ಟ್ರೈ ಮಾಡ್ತಾಯಿದ್ಲು. ಈ ರೀತಿ ಮಕ್ಕಳು ಆಟ ಆಡಿದ್ರೆ ತುಂಬಾ ಒಳ್ಳೆಯದು. ಸಂಜೆ ಕೂಡ ಆಗಿತ್ತು, ಸ್ವಲ್ಪ ಕತ್ತಲಾಗ್ತಾ ಇತ್ತು. ನಾನು ಹಾಗಾಗಿ ಹೊರಗಡೆ ಬಿಡಲಿಲ್ಲ. ಹಾಗಾಗಿ ಅವಳು ಮನೆಯಲ್ಲೇ ಈ ರೀತಿಯಾಗಿ ಆಟ ಆಡ್ತಾ ಇದ್ದಾಳೆ ನೋಡಿ. ಮನೆಯಲ್ಲಿ ನಮಗೂ ಕೂಡ ಬೆಳಗ್ಗೆಯಿಂದ ಕೆಲಸ ಮಾಡಿಬಿಟ್ಟು ಬೇಜಾರಾಗಿರುತ್ತೆ. ಮಕ್ಕಳ ಜೊತೆಗೆ ಒಂದು ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ. ಆಮೇಲೆ ಮಕ್ಳಿಗೂ ಕೂಡ ಮೊಬೈಲು ಟಿ ವಿಯಿಂದ ಸ್ವಲ್ಪ ದೂರ ಇರೋದಕ್ಕೆ ಒಂದು ಅವಕಾಶ ಅಂತ ಹೇಳ್ಬೋದು. ಮನೆಯಲ್ಲಿದ್ದಾಗ ನಾವು ಅವ್ರ ಜೊತೆಗೆ ಆಟ ಆಡಿದ್ರೆ ಅವರು ಕೂಡ ಟಿ ವಿ ಮೊಬೈಲ್ನಿಂದ ದೂರ ಇರ್ತಾರೆ. ಹಾಗೆ ಅಲ್ಲಿಂದ ಸೀದಾ ಮನೆಗೆ ಬಂದ್ವಿ. ಮನೆಗೆ ಬಂದ ತಕ್ಷಣ ಅವಳ ಅಕ್ಕ ಅವ್ಳಿಗೆ ಗಿಫ್ಟ್ ಕಳಿಸಿದ್ಲು. ಅದನ್ನು ನೋಡ್ತಾ ಇದ್ದಾಳೆ. ಏನೇನಿದೆ ಅಂತ ಎಲ್ಲ ತೆಗೆದುಬಿಟ್ಟು ಒಂದು ಸಾರಿ ಚೆಕ್ ಮಾಡಿದ್ಲು. ಆ ಪರ್ಸಲ್ಲಿ ಏನೋ ಇದೆ ಅಂತ ಅಂದ್ಕೊಂಡು ಅವಳು ತೆಗಿತಾ ಇದ್ಲು. ಅವಳಿಗೊಂದು ಸ್ವಲ್ಪ ಬೇಜಾರು ಅನ್ನಿಸ್ತು. ಅಲ್ಲಿ ಇದರಲ್ಲಿ ಏನೂ ಇಲ್ಲ ಅಂತ ಹೇಳ್ತಾ ಇದ್ಲು. ನೋಡಿ, ಪರ್ಸ್ ಮಾತ್ರ ಭಾಳ ಚೆಂದ ಐತೆ, ಕ್ಯೂಟಾಗೈತೆ ಅಂತಲೇ ಹೇಳ್ಬೋದು. ನನ್ನ ಮಗಳಿಗೆ ಈ ಪರ್ಸ್ ತುಂಬಾ ಇಷ್ಟ ಆಯಿತು. ಇದಕ್ಕೆ ಒಂದು ಚೈನ್ ಕೂಡ ಕೊಟ್ಟಿದ್ದಾರೆ, ಲಾಂಗ್ ಚೈನು, ಅದನ್ನ ಹಾಕ್ಕೊಳೋದಕ್ಕೆ ಅಂತ. ಇದೂ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ, ಸಾಫ್ಟಾಗಿದೆ. ಮುಟ್ಟಿದ್ರೆ ಭಾಳ ಸಾಫ್ಟ್ ಅಂದರೆ ಸಾಫ್ಟಾಗಿದೆ. ಇದಕ್ಕೂ ಕೂಡ ಚೈನ್ ಇದೆ, ಬೇಕು ಅಂದರೆ ನಾವು ಲಾಂಗಾಗಿ ಹಾಕ್ಕೋಬೋದು. ಆ ರೀತಿಯಾಗಿದೆ. ನೋಡೋದಕ್ಕಂತೂ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಮಕ್ಕಳಿಗೆ ಈ ರೀತಿ ಇದ್ದರೆ ತುಂಬಾ ಇಷ್ಟ ಆಗುತ್ತೆ. ಆಮೇಲೆ ಅವಳಿಗೇನೆಂದರೆ ಪರ್ಸು, ಆಮೇಲೆ ನೆಕ್ಲೆಸ್ಸು, ಬಳೆ, ಕುಂಕುಮ ಈ ಥರ ಇದ್ದರೆ ತುಂಬಾ ಇಷ್ಟಪಡ್ತಾಳೆ ಅವಳು. ಲೆಹೆಂಗಾ ಆ ಥರ ಇರಬೇಕು. ನೋಡಿ, ಈ ನೆಕ್ಲೆಸ್ ನೋಡಿಬಿಟ್ಟಂತೂ ತುಂಬಾ ಖುಷಿಯಾದ್ಲು. ಯಾವಾಗ ಇದನ್ನು ಹಾಕೋತೀನಿ ಅಂತ ಹೇಳಿ ಕಾಯ್ತಾ ಇದ್ಲು ಅವಳು. ನಾನು ಈಗ ಬೇಡ ಅಂದೆ, ಆದರೂ ಕೂಡ ಕೇಳಲಿಲ್ಲ. ಆಮೇಲೆ ಇಲ್ಲಿ ಒಂದು ಬಾಕ್ಸ್ ಇದೆ ನೋಡಿ, ಇದರಲ್ಲಿ ಕ್ಲಿಪ್ ಇದೆ, ಹೇರ್ ಕ್ಲಿಪ್ಪು, ಆಮೇಲೆ ರಬ್ಬರ್ ಬ್ಯಾಂಡ್ ಇದೆ. ಒಂದು ಸೆಟ್ ಈ ರೀತಿಯಾಗಿದೆ. ನೋಡೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದನ್ನು ಹಾಗೇ ಇಡಬೇಕು, ಆ ಥರ ಇದೆ ಇದು. ನಂಗೆ ಭಾಳ ಇಷ್ಟ ಆಯ್ತು ಇದು. ನನ್ನ ಮಗಳಿಗೂ ಕೂಡ ಯಾವಾಗ ಹಾಕ್ತೀಯಾ ಅಂತ ಕೇಳ್ತಾ ಇದ್ಲು ಅವಳು. ಹಾಗೆ ಈ ಬ್ರೇಸ್ಲೆಟ್ನ ಅವಳು ಹಾಕ್ಕೊಂಡು ತೋರಿಸ್ತಾಳೆ ನೋಡಿ ನಿಮಗೆ. ಅವಳಿಗೆ ಅಷ್ಟಿಷ್ಟ. ಏನಾದರೂ ಒಂದು ಹೊಸದಾಗಿ ಬಂತು ಅಂದರೆ ಯಾವಾಗ ಹಾಕ್ಕೋಬೇಕು ಅನ್ನೋದೊಂದು ಕ್ಯೂರಿಯಾಸಿಟಿ ಇರುತ್ತೆ ಅವಳಿಗೆ. ನಾನು ಅದನ್ನು ತೆಗ್ದಿಡೋಣ, ಮತ್ತು ಇಲ್ಲಾಂದರೆ ಹಾಳಾಗುತ್ತೆ ಅಂತ ಹೇಳ್ತಾ ಇದ್ದೆ ಅವಳಿಗೆ. ನೋಡಿ, ಈಗ ಇದನ್ನು ಎಲ್ಲ ಮುಚ್ಚಿಬಿಟ್ಟು ಇಟ್ಟೆ ನಾನು. ಆದರೂ ಕೂಡ ಅವಳಿಗೆ ನೆಕ್ಲೆಸ್ ಮೇಲೆ ಕಣ್ಣಿತ್ತು. ಅವಳು ನೆಕ್ಲೆಸ್ಸು ತುಂಬಾ ಇಷ್ಟ ಇತ್ತು. ಹೀಗಾಗಿ ಅವಳಿಗೆ ಹಾಕಿದೆ ನಾನು. ಒಂದು ಸಾರಿ ಹಾಕೋಣ ಅಂತ ಹೇಳಿ, ಹೇಗೆ ಕಾಣ್ತಾ ಇದೆ ಅಂತ ಹೇಳಿ ನೀವು ಕೂಡ. ಅವಳಿಗಂತೂ ತುಂಬ ಇಷ್ಟ ಆಯಿತು. ಇದಿಷ್ಟ ಆದಮೇಲೆ ಅವಳು ಮಲ್ಕೊಂಡ್ಳು. ಇದು ಮರುದಿನ ಮಧ್ಯಾಹ್ನದ ವಿಡಿಯೋ ಇದು. ಒಟ್ಟು 2 ದಿನದ ವಿಡಿಯೋ ಇದೆ. ಇಲ್ಲಿ ನಾನು ಒಂದು ಸ್ವಲ್ಪ ಕಾಯಿನ ರುಬ್ಕೊಂಡು ಬಂದಿದ್ದೀನಿ. ನಾನಿವತ್ತು ಟೊಮೆಟೊ ಕೊಬ್ಬರಿ ಸಾರನ್ನು ಮಾಡ್ತಾಯಿದ್ದೀನಿ. ತರಿಯಾಗಿ ಕೊಬ್ಬರಿನ ರುಬ್ಬಿದ್ದೀನಿ. ಹಾಗೆ ಇಲ್ಲಿ ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ಪಾತ್ರೆ ಕಾಯಕ್ಕಿಟ್ಟಿದ್ದೆ, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ. ಈ ಕೊಬ್ಬರಿ ಸಾರು ಅನ್ನಕ್ಕೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ತುಂಬಾ ಇಷ್ಟ ಆಗುತ್ತೆ, ಒಂದು ಸಾರಿ ಟ್ರೈ ಮಾಡಿ. ಹಾಗೆ ಇಲ್ಲಿ ಜೀರಿಗೆ, ಸಾಸಿವೆ, ಕರಿಬೇವು, ಆಮೇಲೆ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಇದಕ್ಕೆ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾಗಬೇಕು, ಅಲ್ಲಿ ತನಕ ನೀವು ಇದನ್ನು ಫ್ರೈ ಮಾಡಬೇಕಾಗತ್ತೆ. ಬೆಳ್ಳುಳ್ಳಿ ಫ್ರೈ ಆದ್ರೇ ಸಾಂಬಾರು ರುಚಿಯಾಗತ್ತೆ. ಅದಕ್ಕೋಸ್ಕರ ಹಸಿದೇ ಇದ್ದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ನಾನಿಲ್ಲಿ 2 ಟೊಮೆಟೊನ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ತಾಯಿದ್ದೀನಿ. ನಿಮಗೆ ಸಾಂಬಾರು ಎಷ್ಟು ಬೇಕಲ್ಲ ಅಷ್ಟು ನೋಡಿಕೊಂಡು ನೀವು ಟೊಮೆಟೊನ ಹಾಕಿ.
2 ಟೊಮೆಟೊನ ಸಣ್ಣದಾಗಿ ಹೆಚ್ಚಿದ್ದೀನಿ ಆದಷ್ಟು, ಯಾಕಂದರೆ ದಪ್ಪ ಹೆಚ್ಚಕ್ಕೆ ಹೋಗಬೇಡಿ, ಅದು ಮೆತ್ತಗಾಗೋಕ್ಕೆ ಟೈಮ್ ತೊಗೊಳುತ್ತೆ, ಅದಕ್ಕೋಸ್ಕರ. ಆಮೇಲೆ ಇದಕ್ಕೆ ಅರಿಶಿಣ ಪುಡಿ, ಖಾರದ ಪುಡಿ ಎರಡೂ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಸ್ವಲ್ಪ ನಾನಿಲ್ಲಿ ಮಸಾಲೆ ಖಾರನ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಮಸಾಲೆ ಖಾರ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಮಸಾಲೆ ಖಾರ ಇದ್ದರೆ ಖಂಡಿತ ಹಾಕಿ, ತುಂಬಾ ರುಚಿಯಾಗುತ್ತೆ ಮಸಾಲೆ ಖಾರ. ಆಮೇಲೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆ ಇಟ್ಕೊಂಡಿದ್ದೆ, ಆ ಹುಣಸೆ ಹಣ್ಣಿನ ರಸನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದಿಷ್ಟು ಹಾಕಿಬಿಟ್ಟು ಸ್ವಲ್ಪ 1-2 ಸೆಕೆಂಡು ಕುದಿಸ್ಕೊಳ್ಳಿ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಟೊಮೆಟೊ ಬೇಗ ಮೆತ್ತಗಾಗುತ್ತೆ, ಅದಕ್ಕೋಸ್ಕರ. ಹಾಗೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಕಾಯಿ, ಅದನ್ನು ಕೂಡ ಹಾಕ್ಕೊಳ್ಳಿ. ಭಾಳ ನೈಸಾಗಿ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ತರಿಯಾಗೇ ಇರಲಿ ಕೊಬ್ಬರಿ. ಸ್ವಲ್ಪ ಇದ್ದರೂ ತೊಂದರೆ ಇಲ್ಲ. ನಾನಿಲ್ಲಿ 2 ದೊಡ್ಡ ಸ್ಪೂನನ್ನು ಹಾಕ್ತಾಯಿದ್ದೀನಿ. ಇದೆಲ್ಲನೂ ಹಾಕಿಬಿಟ್ಟು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಕುದಿಯೋಕ್ಕೆ ಬಿಟ್ಬಿಡಿ. ಅದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು, ಟೊಮೆಟೊ ಪೂರ್ತಿಯಾಗಿ ಮೆತ್ತಗಾಗಬೇಕು, ಅಂದರೆ ಮಾತ್ರ ರುಚಿಯಾಗಿರುತ್ತೆ ಸಾಂಬಾರು. ಇಲ್ಲ ಅಂದರೆ ಅಷ್ಟು ರುಚಿ ಬರಲ್ಲ, ಅದಕ್ಕೋಸ್ಕರ. ಹಾಗೆ ಇಲ್ಲಿ ಒಂದು ಬಟ್ಲಲ್ಲಿ ನಾನು 2 ಸ್ಪೂನ್ನಷ್ಟು ಪುಟಾಣಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊತೀನಿ. ಈ ಕೊಬ್ಬರಿ ಸಾರು ಒಂದು ಸಾರಿ ನೀವು ಮಾಡಿದ್ರೆ ಪದೇ ಮಾಡ್ಕೊಂಡು ತಿಂತೀರಾ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಈಗ ನೋಡಿ, ಇದು ಎಲ್ಲ ಚೆನ್ನಾಗಿ ಮೆತ್ತಗಾಗಿದೆ ಟೊಮೆಟೊ. ಈಗ ನಾನು ನೀರನ್ನು ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ತಿಳಿ ಬೇಕು ಅಂತ ಅನಿಸುತ್ತೋ ಅಷ್ಟು ನೀರನ್ನು ನೀವು ಇದಕ್ಕೆ ಸೇರಿಸ್ಕೋಬೋದು. ಗಟ್ಟಿ ಬೇಕು ಅಂದರೆ ಗಟ್ಟಿ ಮಾಡ್ಕೊಳ್ಳಿ, ಆದಷ್ಟು ತಿಳಿ ಇದ್ರೇ ಈ ಸಾಂಬಾರು ರುಚಿಯಾಗಿರುತ್ತೆ. ಸ್ವಲ್ಪ ತಿಳಿ ಮಾಡಿಕೊಂಡ್ರೆ ಒಳ್ಳೆಯದು. ಈಗ ನೋಡಿ, ನಾನು ನೀರು ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲನ ಸೇರಿಸ್ತಾ ಇದ್ದೀನಿ. ಆಗಲೇ ಹುಣಸೆ ಹಣ್ಣಿನ ರಸ ಹಾಕಿದ್ವಲ್ಲ, ಅದಕ್ಕೋಸ್ಕರ ಬೆಲ್ಲ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಒಂದು ಕುದಿ ಬರಬೇಕಿದು. ಒಂದು ಕುದಿ ಬಂದಮೇಲೆ ಇದಕ್ಕೆ ನಾನು ಪುಟಾಣಿ ಹಿಟ್ಟು ಏನು ನಾವು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ನೀರಲ್ಲಿ, ಅದನ್ನು ಹಾಕಿಬಿಟ್ಟು ಅದಕ್ಕೆ ಕೊನೆಯದಾಗಿ ಈ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಈ ಟೊಮೆಟೊ ಸಾಂಬಾರು ರೆಡಿ ಆಗುತ್ತೆ. ಈಗ ಇದಿಷ್ಟು ಹಾಕಿ ಆದಮೇಲೆ ಒಂದು ಕುದಿ ಬರಬೇಕಿದು. ಒಂದು ಕುದಿ ಕುದ್ರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು, ರುಚಿಯಾಗಿರುತ್ತೆ. ಅನ್ನಕ್ಕೆ ಆಮೇಲೆ ಒಣ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಬಿಸಿ ರೊಟ್ಟಿಗೂ ಕೂಡ ಊಟ ಮಾಡ್ಬೋದು, ತುಂಬ ರುಚಿಯಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ನಮ್ಮನೆಯಲ್ಲಿ ಎಲ್ಲರಿಗೂ ಈ ಕೊಬ್ಬರಿ ಸಾರು ತುಂಬಾ ಇಷ್ಟ ಆಗುತ್ತೆ. ನೀವು ಟ್ರೈ ಮಾಡಿ ತಿಳಿಸಿ ನನಗೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ. ಹಾಗೆ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ತುಂಬ ಟೈಮ್ ಹಿಡಿಯುತ್ತೆ ಈ ಥರ ವಿಡಿಯೋ ಎಲ್ಲ ಹಾಕೋದಕ್ಕೆ, ಅದಕ್ಕೋಸ್ಕರ. ಸಾಧ್ಯ ಆದರೆ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಮ್ಮ ಮನೆಯವರು ಕೂಡ ಊಟಕ್ಕೆ ಬಂದರು. ಇಲ್ಲೇ ಊರಲ್ಲೇ ಕೆಲಸ ಮಾಡೋದ್ರಿಂದ ಹೀಗಾಗಿ ಮಧ್ಯಾಹ್ನ ಊಟಕ್ಕೆ ಬರ್ತಾರವರು, ಜೊತೆಗೆ ಊಟ ಮಾಡ್ತೀವಿ ನಾವು. ಜೊತೆಗೆ ಊಟ ಮಾಡಿದ್ವಿ. ಅವ್ರಿಗೂ ಕೂಡ ಈ ಕೊಬ್ಬರಿ ಸಾರು ತುಂಬಾ ಇಷ್ಟ ಆಯಿತು. ಬೆಳಗ್ಗೆ ನಾನು ರೊಟ್ಟಿ ಮಾಡಿದ್ದೆ, ಈಗ ಅನ್ನ ಸಾಂಬಾರು ಮಾಡಿದ್ದೀನಿ ಬಿಸಿದು. ಊಟ ಎಲ್ಲ ಆದಮೇಲೆ ಜೋಳದ ಹಿಟ್ಟಿರಲಿಲ್ಲ, ಹಾಗಾಗಿ ಜೋಳನ ಹಸನು ಮಾಡಬೇಕು ಅಂತ ಹೇಳಿ ಕೂತ್ಕೊಂಡೆ. ಮನೆಯಲ್ಲಿ ಕೆಲಸಗಳು ಮುಗಿಯೋದೇ ಇಲ್ಲ, ಕಂಟಿನ್ಯೂಯಸ್ ಆಗಿದ್ದೇ ಇರುತ್ತೆ. ಮಗಳು ಬರೋ ತನಕನೂ ನಾನು ಕೆಲಸನೇ ಆಯಿತು ಇವತ್ತು ನನಗೆ. ಏನೂ ಮಾಡೋಕ್ಕಾಗಲ್ಲ, ಒಂದಾದಮೇಲೆ ಒಂದು ಕೆಲಸಗಳು ರೆಡಿ ಇದ್ದೇ ಇರುತ್ತೆ. ಇದಿಷ್ಟು ಜೋಳನ ನಾನು ಕ್ಲೀನ್ ಮಾಡಿಬಿಟ್ಟು ನಾನು ಮೇಲೆ ತೊಗೊಂಡೋಗಿ ಬಿಸಿಲಿಗೆ ಒಣಾಕಿದೆ. ಬಿಸಿಲಿಗೆ ಒಣಾಕೋದ್ರಿಂದ ಹಿಟ್ಟು ತುಂಬ ಚೆನ್ನಾಗಿ ಬರುತ್ತೆ, ಅದಕ್ಕಾಗಿ ನಾನು ಮೇಲೆ ಬಿಸಿಲಿಗೆ ಒಣಾಕಿದೆ. ಇವತ್ತು ಬೆಳಗ್ಗೆ ನೀರು ಹಾಕಿದ್ದೆ ನಾನು ಗಿಡಗಳಿಗೆ. ವಾತಾವರಣ ಕೂಡ ಅಷ್ಟೇ, ಬಿಸಿಲು ಅಷ್ಟು ಅತಿಯಾಗಿಲ್ಲ. ಈಗ 2 ದಿನದಿಂದ ಸ್ವಲ್ಪ ಕಡಿಮೆ ಆಗಿದೆ. ಹೂಗಳು ನೋಡಿ ತುಂಬ ಚೆನ್ನಾಗಿ ಬಿಟ್ಟಿದ್ದಾವೆ ಈಗ ಸದ್ಯಕ್ಕೆ ನಾನು ಯಾವುದೇ ಥರ ಫರ್ಟಿಲೈಸರ್ನ ಹಾಕೋಕ್ಕೆ ಹೋಗಿಲ್ಲ,
ಇನ್ಮೇಲೆ ಹಾಕಬೇಕು. ಒಂದು ಸಾರಿ ಹಾಕಿದ್ರೆ ಈಗ ಒಂದು 2-3 ತಿಂಗಳು ನಡೆಯುತ್ತೆ. ಬಟ್ ಸದ್ಯಕ್ಕೆ ನನ್ನ ಹತ್ರ ಯಾವುದೇ ಥರ ಫರ್ಟಿಲೈಸರ್ ಇರಲಿಲ್ಲ, ಹಾಗಾಗಿ ನಾನು ಹಾಕಿಲ್ಲ. ಹಾಗೆ ಗಾರ್ಡನ್ ಕೂಡ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ನಾನು ಆವಾಗ ಮಾಡಿದ್ದು ಮತ್ತೆ ಮಾಡಿರಲಿಲ್ಲ. ನೋಡಿ 2 ನಿಂಬೆ ಹಣ್ಣಾಗಿತ್ತು, ಅದನ್ನೂ ಕೂಡ ತಕ್ಕೊಂಡೆ ನಾನು. ಪ್ರತಿ ಸರಿ ನಾನು ಗಾರ್ಡನಲ್ಲಿ ಬಂದಾಗ ನನಗೆ 1-2 ನಿಂಬೆಹಣ್ಣು ಸಿಕ್ಕತ್ತೆ. ನೋಡಿ ಇನ್ನೂ ಇದೊಂದೆರಡು ಫ್ಲವರ್ ಬಿಟ್ಟಿದೆ. ಇದರಲ್ಲಿ ಸೀಸನ್ ಮುಗ್ದಿದೆ ಅದರದ್ದು, ಇನ್ಮೇಲೆ ಸ್ಟಾಪ್ ಆಗುತ್ತೆ ಅದರಲ್ಲಿ ಹೂಗಳೆಲ್ಲ. ದಾಸವಾಳ ಹೂವು ತುಂಬ ಚೆನ್ನಾಗಾಗಿದ್ವು ಇವತ್ತು, ಜಾಸ್ತಿನೇ ಆಗಿತ್ತು ಅಂತ ಹೇಳ್ಬೋದು. ಆಮೇಲೆ ಇಲ್ಲಿ ರೇನ್ ಲಿಲ್ಲಿನಲ್ಲಿ ನೋಡಿ ಮೊನ್ನೆ ಒಂದು ತೋರಿಸಿದ್ದೆ ಬೀಜ ತೆಗ್ದಿರೋದು, ಈಗ ಇದರಲ್ಲಿ ಬೀಜ ಆಗಿದೆ. ನೋಡಿ ಒಂದೇ ಒಂದು ಹೂ ಬಿಟ್ಟಿರೋದ್ರಿಂದ ಎಷ್ಟೊಂದು ಬೀಜ ಸಿಕ್ಕಿದೆ ಅಂತ. ಇಷ್ಟೊಂದು ಬಲ್ಬ್ ಕೂಡ ಆಗುತ್ತೆ. ನಾನು ಇದೇ ಪಾಟಲ್ಲೇ ಹಾಕ್ತಾಯಿದ್ದೀನಿ, ಮತ್ತೆ ಅದರಲ್ಲೇ ಬಲ್ಬ್ಸ್ ಬರಲಿ ಅನ್ನೋಕ್ಕೋಸ್ಕರ. ಈ ಬೀಜದಿಂದ ಹೂ ಬರಬೇಕು ಅನ್ನೋದಾದರೆ 1 ವರ್ಷನಾದರೂ ಬೇಕು ಮಿನಿಮಮ್ ಆಗಿ. ಹಾಗಾಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಬಲ್ಬಿಂದ ಆದರೆ ಬೇಗ ಬರುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.